ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಇವತ್ತು ಅಫ್ಘಾನಿ ರಿಚ್ ಕಾರ್ಡ್ ಕರಿ ಅಥವಾ ಅಫ್ಘಾನಿ ಹೀರೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ನಾವು ಬಳಸ್ತಿರುವಂಥದ್ದು ನೀವಿಲ್ಲಿ ಪ್ಲೇಟಲ್ಲಿ ನೋಡ್ತಾ ಇರುವಂತಹ ಇಂಗ್ರೀಡಿಯೆಂಟ್ಸು. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ಟೇಸ್ಟಿಯಾಗುವಂತಹ ಈ ಅಫ್ಘಾನಿ ಕರಿನ ಮಾಡೋಣ ಬನ್ನಿ. ಸೊ ಫಸ್ಟ್ಗೆ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ, ಸೊ ನೀವು ಪ್ಲೇಟಲ್ಲಿ ನೋಡಿದಂತಹ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕಿ ಹುರ್ಕೋಬೇಕಾಗತ್ತೆ. ನಾವು ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ, ಮೆಣಸಿನ್ಕಾಯಿ ಒಂದು 3 ರಿಂದ 4 ಹಾಕ್ಕೊಳ್ಳಿ, ಶುಂಠಿ 1 ಇಂಚಿನಷ್ಟು, ಈರುಳ್ಳಿ, ಸೊ ಗೋಡಂಬಿನ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀವಿ. ಒಂದು 4 ರಿಂದ 5 ನಿಮಿಷ ಇದನ್ನು ನಿಧಾನಕ್ಕೆ ಹುರ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಅದು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಅದರ ಫ್ಲೇವರ್ ತುಂಬ ಬೇಕಾಗತ್ತೆ ಇದರಲ್ಲಿ. ಸೊ ಹಾಗಾಗಿ ಅದನ್ನು ಜಾಸ್ತಿ ಹಾಕ್ಕೊಂಡು ಹೀಗೆ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಮೆತ್ತಗಾಗೋ ತನಕ ಹುರ್ಕೊಂಡು ಅದು ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ತಿಕ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅದಾದಮೇಲೆ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಮತ್ತೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಾಸಿವೆಗೆ ಇಲ್ಲಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿರುವಂತಹ ನಮ್ಮ ಹೀರೆಕಾಯಿ ಏನಿದೆ ಅದನ್ನು ಹಾಕೋತಾ ಇದ್ದೀವಿ. ಸೊ ದಪ್ಪದಾಗಿ ಹೆಚ್ಚಿದ್ರೂ ಕೂಡ ನಾವು ಮಧ್ಯ ಒಂದೊಂದು ಕಟ್ ಹಾಕ್ಕೊಂಡಿದ್ದೀವಿ, ಮಸಾಲೆ ಅಥವಾ ಉಪ್ಪು ಏನು ಹಾಕ್ತೀವಿ ಅದೆಲ್ಲ ಒಳಗಡೆ ಇಟ್ಕೊಳ್ಳಿ ಅಂತ. ಸೊ ಇವಾಗ ನಾವಿಲ್ಲಿ ಒಂದು 1/4 ಸ್ಪೂನ್ಗಿಂತ ಕಮ್ಮಿ ಆಗುವಷ್ಟು ಅರಿಶಿನ ಹಾಕ್ಕೊಂಡು, 1/4 ಸ್ಪೂನು ಮೆಣಸಿನ್ಕಾಯಿ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಹುರ್ಕೋತಾ ಇದ್ದೀವಿ. ಸೊ ಇಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. ಸೊ ಇವಾಗ ನೋಡಿ ರೆಡಿ ಆಗಿದೆ. ಇದು ಕಂಪ್ಲೀಟಾಗಿ 100% ಕುಕ್ ಆಗೋದು ಬೇಡ. ಇಲ್ಲಿ ಹೀರೆಕಾಯಿ ಒಂದು 40 to 50% ಕುಕ್ ಆದರೆ ಸಾಕಾಗತ್ತೆ. ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಮತ್ತೆ ನಾವಿಲ್ಲಿ ಅದೇ ಪ್ಯಾನಿಗೆ ನಮ್ಮ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀವಿ. ಸೊ ಮತ್ತೆ ಇಲ್ಲಿ ನಾವು ಆಯಿಲ್ನ ಬಳಸ್ತಾ ಇಲ್ಲ, ಬೇಡ ಅಂತ, ಕಮ್ಮಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಆಯಿಲ್ನ ಯೂಸ್ ಮಾಡೋಣ ಅಂತ ಇಲ್ಲಿ ಮತ್ತೆ ಹಾಕ್ಕೊಂಡಿಲ್ಲ. ಬಟ್ ಬೇಕಾದವರು ಹಾಕ್ಕೋಬೋದು. ಸೊ ವಾಟರ್ ಕೂಡ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲೇ ಎಷ್ಟು ಗಟ್ಟಿಗೆ ಬೇಕು ಗೊಜ್ಜು, ಎಷ್ಟು ತೆಳ್ಳಗೆ ಬೇಕು ಅಂತ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಮತ್ತು 1/4 ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು 1-2 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಟ್ಟು ಇದನ್ನು ಕುದಿಸ್ಕೊಳ್ಳಿ. ಸೊ ಒಂದ್ಸಲ ಅದು ಕುದಿ ಬರ್ತಾ ಇದೆ ಅಂತ ಅನಿಸ್ದಾಗ ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಸೊ ಇದೇ ಟ್ವಿಸ್ಟ್ ಆ್ಯಕ್ಚುಲಿ, ಅಫ್ಘಾನಿ ಅಂತ ಏನು ಹೇಳಿದೆ ಆ ಫ್ಲೇವರ್ನ ಈ ಮೊಸರುನೇ ಇಲ್ಲಿ ಕೊಡೋದು ನಮಗೆ. ಮೊಸರು ಅಥವಾ ಕ್ರೀಮ್ನ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಒಂದು ಸ್ಪೂನಷ್ಟು ಕ್ರೀಮ್ನ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದು. ಹಾಕಿ ಅದು ಒಂದು 2 ನಿಮಿಷ ಮತ್ತೆ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಹೀರೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಇನ್ನೊಂದು 5 ರಿಂದ 6 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅಷ್ಟೇ, ನಮ್ಮ ಈ ಹೀರೆಕಾಯಿ ಕರ್ರಿ ಏನಿದೆ ಅದು ರೆಡಿ ಆಗಿಬಿಡತ್ತೆ.
ಸೊ ಇದನ್ನು ನಾವು ರೈಸ್ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು, ರೋಟಿಗಳ ಜೊತೆ ಆಗ್ಬೋದು, ಇದನ್ನು ಸರ್ವ್ ಮಾಡ್ಬೋದು. ನಾವಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀವಿ. ಸೊ ಯಾರೆಲ್ಲ ಹೀರೆಕಾಯಿ ತಿನ್ನಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಡಿಶ್ ಇದು. ಒಂದು 20 ನಿಮಿಷದಲ್ಲಿ ಮಾಡಿಬಿಡ್ಬಹುದು ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ. ಮತ್ತು ಇದೊಂದು ಹೊಸ ಟೇಸ್ಟೇ ಕೊಡುತ್ತೆ, ಹೊಸ ಫ್ಲೇವರೇ ಕೊಡುತ್ತೆ. ನಾರ್ಮಲ್ ನಮ್ಮ ಕರಿ ಅಂತ ಅನಿಸಲ್ಲ ಇದು. ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನೊಂದ್ಸಲ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಡಿಶಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.